ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಎಷ್ಟು ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದ ಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರೂ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಎಷ್ಟು ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದ ಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರೂ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಎಷ್ಟು ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದ ಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರೂ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಎಷ್ಟು ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು.
ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರಲ್ಲ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ, ಅಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಭಾಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲಕ್ಕೆ ಅಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯದ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರಲ್ಲ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ, ಅಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಭಾಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲಕ್ಕೆ ಅಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯದ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರ ಕಾರ್ಯ ಏನಾದ್ರಲ್ಲ ಒಳಿಗಾರಿ. ಅರೆ ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.